ಹಾಯ್ ಹಲೋ ದೋಸ್ತರೇ, ಹೆಂಗದಿರಿ? ನಾವಂತರೂ ಆರಾಮದೇವಿ ನೋಡ್ರಿ. ನೀವು ಹೆಂಗದಿರಿ ಅನ್ನೋದು ನಮ್ಗೆ ಕಮೆಂಟ್ ಒಳಗೆ ತಿಳಿಸಿರಿ. ಬಾಳೆ ಯಾವ ಥರ ಬೆಳೆದೈತೆ ಅಂದ್ರೆ ಇಲ್ಲಿ ನೋಡ್ಬೋದು ನೀವು. ಏಲಕ್ಕಿ ಬಾಳೆ ಆ್ಯಕ್ಚುಲಿ ಇದು ಒಣ್ಣೆ ಬೀಡ್ ಹೋಗೈತಿ. ಒಣ್ಣೆ ಬೀಡ್ನ್ಯಾಗ 8 ಲ್ಯಾಕ್ ಮಟ ಆಗೈತಿ. ಯಾಕಂದ್ರೆ ಇದು 2ನೇ ಬೀಡ್ ಐತಿ. ಕಟಾವಾಗಿ ಮಿನಿಮಮ್ 3 ಮಂತ್ಸ್ ಆಯ್ತು. ಆ್ಯಕ್ಚುಲಿ 85 ರೂಪೀಸ್ kg ಹೋಗೈತಿ. ಇಲ್ಲಿ ನೋಡ್ಬೋದು ಯಾವ ಥರ ಗೊಣಿ ಐತೆ ಅನ್ನೋದು. ಇಲ್ಲಿ ನೋಡ್ರಿ, ಇಲ್ಲಿ ಇದು ಆ್ಯಕ್ಚುಲಿ ಸ್ಮಾಲ್ ಸೈಜ್, ಒಳಗೆ ದೊಡ್ಡ ಸೈಜ್ ಐತಿ. ಟೋಟಲ್ ಇರೋದು 2 ಎಕರ್. ಇದು ಇಲ್ಲಿ ನೋಡ್ಬೋದು ನೀವು, 2 ಎಕರ್ ಐತ್ರಿ. ಒಳಗೆಲ್ಲ ಚಲೋ ಐತಿ. ಇಲ್ಲಿ ನೋಡ್ಬೋದು ಸ್ಮಾಲ್ ಐತಿದೆ. ಯಾಕಂದ್ರೆ ಸೈಡ್ ಇರ್ತೈತಲ್ಲ, ಸೈಡ್ ಅಂದ್ರೆ ಜಾಸ್ತಿ ವೇಟ್ ಬರೋದಿಲ್ಲ. ಒಳಗೆಲ್ಲ ದೊಡ್ಡ ಸೈಜ್ ಇರ್ತೈತಿ. ಒಳಗೆ ಹೋಗಕ್ಕೆ ಬರೋದಿಲ್ಲ. ಯಾಕಂದ್ರೆ ಈಗ ಸ್ವಲ್ಪ ಕತ್ಲಾಗೈತಲ್ಲ, ಅದಕ್ಕೆ ಹೊರಗಡೆ ತೋರ್ಸಾತೆ ನಾನು. ಹೊರಗಿಂತ ನೋಡ್ಬೋದು ನೀವು ಯಾವ ಥರ ಗೊಣಿ ಹಾಕೈತೆ ಅನ್ನೋದು. ಇದು ಫಸ್ಟ್ ಬೀಡ 8 ಲ್ಯಾಕ್ ಆಗೈತೆ ನೋಡ್ರಿ. ಇದು 85 ಪರ್ kg ಹೋಗೈತಿ. ಅಂದ್ರೆ ಆ್ಯಕ್ಚುಲಿ ಫಾರ್ಮರ್ ಕಡೆ ತೊಳೆದವ್ರ 85 ರೂಪೀಸ್. ಮತ್ತು ಇಲ್ಲಿ ಸೈಡ್ ನೋಡ್ಬೋದು, ಆ್ಯಕ್ಚುಲಿ ಇದು ತೆರು ಹಚ್ಚಿದ್ದಿದೆ. ಅಂದ್ರೆ ಕಬ್ಬಿನ ತೆರು ಹಚ್ಚಿದ್ದು. ಇಲ್ಲಿ ಕಬ್ಬಿನ ತೆರು ಹಚ್ಚಿದ, ಈ ಕಡೆ ಹಚ್ಚಿದ್ದು ಬಾಳೆ ಹಚ್ಚಿದ್ದು. ಅಂದ್ರೆ ಏಲಕ್ಕಿ ನೋಡ್ಬೋದು ನೀವು ಇಲ್ಲಿ ಯಾವ ಥರ ಐತೆ ಅನ್ನೋದು ಕನ್ಫರ್ಮ್ ನಿಮ್ಗೆ ಕಾಣತಿರ್ಬೇಕಿಲ್ಲಿ. ಯಾಕಂದ್ರೆ ಕೆಲವು ರೈತರ ಇದ್ರೊಳಗೆ ಲಾಭ ಇಲ್ಲ ಅಂತಾರೆ. ಐತಿ ಇಲ್ಲ ಅನ್ನೋಂಗಿಲ್ಲ, ರೇಟ್ ಸಿಗ್ಬೇಕು. ಆದರೆ ಏನೈತಲ್ಲ, ಗಿಡ ಮಾತ್ರ ಗಾಳಿಗೆ ಸ್ವಲ್ಪ ಬೀಳ್ತಾವೆ. ಅಡ್ಜಸ್ಟ್ ಮಾಡ್ಕೋಬೇಕಾಕತಿ. ಯಾಕಂದ್ರೆ 1 ಎಕರೆಗೆ 1200 ತೆರು ಕುಂದಿರ್ತಾವ್ರಿ ಇವ. ಅಂದ್ರೆ 40 ಗುಂಟೆ ಒಳಗೆ ನೀವು ಅದಕ್ಕೆ ಕಡಿಮೆ ಹೆಚ್ಚು ನಡಿತೈತಿ. ವೇಟ್ ಅಂದರೆ ಜಾಸ್ತಿ ಬರ್ತೈತಿ. ಗಾಳಿ ಗೀಳಿ ಸ್ವಲ್ಪ ಆಡಬೇಕಲ್ಲ, ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಇರ್ತೈತಲ್ಲ. ಅದರ ಸಂಬಂಧ ನೀವು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಮಾಡ್ಬೇಕ್ರಿ. ಅದು ಇಲ್ಲಿ ಬಾಜು ಇರೋದು ನೋಡ್ಬೋದು ನೀವು. ಇದು ಬೇರೆದವ್ರದ್ದು. ಇದು ಆ್ಯಕ್ಚುಲಿ G9 ಇದು. G9 ಇದು ಈಗಂತರೂ ಡೌನ್ ಐತಿ. ರೇಟ್ ಮಾತ್ರ ಈಗಂತರೂ ಬಿದ್ದೈತಿ. 780 ರೂಪೀಸ್ ಐತಿ. ಅಂದ್ರೆ ಪರ್ kg 80 ಅಲ್ರಿ, 8 ರೂಪಾಯಿ, 7 ರೂಪಾಯಿ. ಭಾಳ ಅಂದ್ರೆ 6 ರೂಪಾಯಿ ಮಟ್ಟ ರೇಟ್ ಐತಿ. ಯಾಕಂದ್ರೆ ಈಗ ಯಾಕೋ ಡೌನ್ ಆಗೈತಿ ಭಾಳ. ಫಾರ್ಮರ್ ಜಾಸ್ತಿ ಹಚ್ಚಾನ, ಅದರ ಸಂಬಂಧ ರೇಟ್ ಜಾಸ್ತಿ ಆಗಿಬಿಟ್ಟೈತಿ ರೀ. ಅದರ ಸಂಬಂಧ 6 ರೂಪಾಯಿ 7 ರೂಪಾಯಿ ಆಗೈತಿ ರೀ ಈಗ. ಇಲ್ಲಿ ನೋಡ್ಬೋದು, ದೂರ್ಲಿಂತ ತೋರಿಸ್ತಂತಾರ್ರಿ. ದೂರ್ಲಿಂತ ಇಲ್ಲಿ ನೋಡ್ಬೋದು ನೀವು ಯಾವ ಥರ ಏಲಕ್ಕಿ ಬಾಳೆ ಐತೆ ಅನ್ನೋದು ಇಲ್ಲಿ ನೋಡ್ಬೋದು ನೀವು. ಯಾಕಂದ್ರೆ 6 ಗಂಟೆ ಆಗೈತಿ. ಈಗ ಸ್ವಲ್ಪ ಕತ್ಲಾಗೈತಿ. ಅದರ ಸಂಬಂಧ ಸ್ವಲ್ಪ ಕ್ಲಿಯರಿಟಿ ಬರವತ್ತ. ಮಬ್ಬು ಆಗೈತಿ. ಇನ್ನೊಂದು ಸಾಯಂಕಾಲ ಮಂಜು ಆಗ್ತೈತಿ ರೀ. ಯಾಕಂದ್ರೆ ಇದು ಚಳಿಗಾಲ ಅಲ್ಲ, ಡಿಸೆಂಬರ್. ಅದರ ಸಂಬಂಧ ಸ್ವಲ್ಪ ಮಬ್ಬು ಕಾಣ್ತೈತಿ ರೀ. ಮತ್ತು ಮುಂದೆ ನೋಡೋಣ ಬರೀ ಇಲ್ಲಿ ಯಾವ ಥರ ಕಬ್ಬಿಂದು ತೋರಿಸ್ತೇನೆ. ಮತ್ತು ಮುಂದೆ ಇನ್ನೂ ಐತಿ ರೀ ಅಲ್ಲಿ ಏಲಕ್ಕಿ ಬಾಳೆ ಅದ್ರದ್ದು ತೋರಿಸ್ತೀನಿ. ಆ್ಯಕ್ಚುಲಿ ಏನು ಮಾಡ್ಬೇಕಂದ್ರೆ 5 ಎಕರೆ ಇಲ್ಲ 3 ಎಕರೆ ಇಲ್ಲ ಮಿನಿಮಮ್ 2 ಎಕರೆ ಇದ್ರೆ ಜಾಸ್ತಿ ಕಬ್ಬು ಹಚ್ಚಬಾರ್ದು. ಯಾಕಂದ್ರೆ 1 ಎಕರೆ ಕಬ್ಬು ಹಚ್ಬೇಕು. ಆ್ಯಕ್ಚುಲಿ 1 ಎಕರೆ ಹಚ್ಚ ಮೇಲೆ ಆಮೇಲೆ ಯಾವ್ದಾರ G9 ಏಲಕ್ಕಿ ಬಾಳೆ ಹಚ್ಚಿರೆ ಆ್ಯಕ್ಚುಲಿ ಭಾಳ ಚಲೋ ಆಕೈತಿ. ಅದ್ರ ಸಂಬಂಧ ಏಲಕ್ಕಿ ಬಾಳೆ ಹಚ್ಬೇಕ್ರಿ. ಆ್ಯಕ್ಚುಲಿ ಅದ್ರೊಳಗೆ ಮಿನಿಮಮ್ ಈಗ ರೇಟ್ ಬಿದ್ದೈತೆ ಅಂದರೂ 50-60 ರೂಪೀಸ್ ಸಿಗ್ತೈತಿ. ಮಿನಿಮಮ್ ಕಡಿಮೆ ಆಗೈತಂದ್ರೂ ಈಗ 30 40 ಮಟ ಸಿಗ್ತೈತೆ ರೀ ಮಿನಿಮಮ್ ಪರ್ kg. ಅಂದ್ರೆ ಈ ಫಾರ್ಮರ್ ಕಡೆ ತೋರ್ದು ಆ್ಯಕ್ಚುಲಿ ಅವರ ರೇಟ್ ಇತ್ತಂದ್ರೆ ಯಾವ್ದಾರ ಹಬ್ಬ, ಶಿವರಾತ್ರಿ, ನವರಾತ್ರಿ ಅವು ಇರ್ತಾವಲ್ಲ, ಅವಾಗಂತೂ ರೇಟ್ ಜಂಪ್ ಇರ್ತೈತಿ. 80-85 ಮಟ ಆಗಿರ್ತೈತಿ. ಈಗ ಸೀಸನ್ ಇಲ್ಲಲ್ಲ, ಸೀಸನ್ ಇಲ್ಲೋ ಟೈಮ್ದಾಗ ಸ್ವಲ್ಪ ಡೌನ್ ಆಗಿರ್ತೈತಿ. ಅಂದರೂ ಮಿನಿಮಮ್ ನಿಮ್ಗೆ 40-50 ರೂಪೀಸ್ ಸಿಗ್ತೈತಿ ರೀ ಏಲಕ್ಕಿ ಬಾಳೆಗೆ. ಇದು ಇನ್ನೊಂದು ಬಾಳೆ ಏನೈತಲ್ಲ G9. G9 ನೋಡಿರಿ. G9 ವೇಟ್ ಜಾಸ್ತಿ ಬರ್ತೈತಿ. ವೇಟ್ ಜಾಸ್ತಿ ಅಂದ್ರೆ ಒಂದು ಗಡ ಅಂದ್ರೆ ಒಂದು ಗಿಡ ಏನೈತಲ್ಲ, ಒಂದು ಗಡ ಅಂತ ಹಾಕಿರ್ತೈತಿ ರೀ. ಅದು ಹಾಕಿದ್ದೆ ಆ್ಯಕ್ಚುಲಿ ಅದು 30-40 kg ಮಟ ಬರ್ಬೋದು ಒಂದು ಗಡ. ಅಂದ್ರೆ ಒಂದು ಗಿಡ ಅದು ಮಿನಿಮಮ್
ರೇಟ್ ಸಿಕ್ಕೈತೆ ಅಂದ್ರೆ ಒಂದು 400 500 ರೂಪಾಯಿ ಆಗ್ಬೋದು ರೀ ಒಂದು ಗಡಕ್ಕೆ. ಅದು ಹಚ್ಚಿರು ಚಲೋ ರೇಟ್ ಸಿಗ್ಬೇಕು ಅಂದ್ರೆ ಮಿನಿಮಮ್ ಒಂದು 20 ಇಲ್ಲ 15 ರೂಪಾಯಿ ರೇಟ್ ಸಿಕ್ಕರೆ ಚಲೋ ಆಕೈತೆ. ಮಿನಿಮಮ್ ಒಂದು 10 ರೂಪೀಸಾರು ಸಿಗ್ಬೇಕದ. ರೇಟ್ ಸಿಕ್ಕರೆ ಭಾಳ ಚಲೋ ಆಗ್ತೈತೆ ಅದು. ನಿಮಗೆ ಹೇಳೋದು ಇದು G9 G9 ಈ ಕಡೆ ಕಾಣ್ತೈತಿ ನೋಡ್ರಿ. ಇಲ್ಲಿ ಜೂಮ್ ಔಟ್ ಮಾಡ್ತಿದ್ನಿ, ಸ್ವಲ್ಪ ಮಬ್ ಕಾಣ್ತೈತಿ ಇಲ್ಲಿ ನೋಡ್ರಿ. ಈ ಒಳಗೈತದ ಕಾಣೋದಿಲ್ಲ, ಯಾಕಂದ್ರೆ ಈಗೆಲ್ಲ ಸಂಜೆ 6-6:30 ಆ ಟೈಮ್. ಅದ್ರ ಸಂಬಂಧ ಇದು ಜೂಮ್ ಔಟ್ ಮಾಡೋಕೆ ಆಗವತ್ತು ರೀ. ಇದು ಆ್ಯಕ್ಚುಲಿ ಆ ಕಡೆ ಇರೋದು ಏಲಕ್ಕಿ ಬಾಳೆ, ಇಲ್ಲಿರೋದು ಮತ್ತೊಂದು ಸ್ವಲ್ಪ 2 ಎಕರೆ ಇದು ಹಚ್ಚೇವಿ. ಇಲ್ಲಿ ಕಬ್ಬು ಇಲ್ಲಿ ಕಾಣತಿರ್ಬೇಕು ನಿಮ್ಗೆ. ಹಚ್ಚಿ ಒಂದು 20 ದಿವಸ, ಒಂದು ತಿಂಗಳು ಆಗಿರ್ಬೇಕು ರೀ. ಹೆಚ್ಚು ಕಡಿಮೆ ಒಂದು ತಿಂಗಳಾಗೈತಿ. ಅಂದ್ರೆ ನನಗೆ ಅನ್ಸಿದ ಮಟ್ಟಿಗೆ 20-26 ದಿವಸ ಆಗೈತಿ ನೋಡ್ರಿ. 26 ದಿವಸ ಅಂದ್ರೆ ಇನ್ನೊಂದು 4 ದಿವಸಿಗೆ 30 ಡೇಸ್ ಆಕೈತಿ. ಅಂದ್ರೆ ಸ್ವಲ್ಪ ಗ್ರೋತ್ ಆಗಕ್ಕೆ ಟೈಮ್ ತೊಗೊತೈತಿ ಅದು. ಯಾಕಂದ್ರೆ ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಇರ್ತೈತಲ್ಲ, ಅದ್ರ ಸಂಬಂಧ ಗ್ರೋತ್ ಆಗೋದಿಲ್ಲ. ಯಾವುದೂ ಟಾನಿಕ್ ಹೊಡೆದ್ರು ಈ ಗ್ರೋತ್ ಆಗೋದಿಲ್ಲ. ಅಂದ್ರೆ ಥಂಡಿ ಸಂಬಂಧ ಗ್ರೋತ್ ಆಗೋದಿಲ್ಲ ರೀ ಅದು. ಬೋರ್ ಒಂದು ಚಾಲೂ ಮಾಡ್ಬೇಕಿತ್ತು, ನೈಟ್ ಚಾಲೂ ಮಾಡಿರತ್ತಂತ ನಾ ಮಾಡಿದ್ದೆ. ನೈಟ್ ಏನು ಬೇಡ ಈಗ, ಯಾಕಂದ್ರೆ ಕಬ್ಬೆಲ್ಲ ಕೆಂಪಗಾಗದೈತೆ ತೆರು. ಈಗ ಇಲ್ಲಿ ನೋಡ್ಬೋದು ನೀವು ಯಾವ ಥರ ಆಗೈತಂದ್ರೆ, ಇಲ್ಲಿ ಕಾಣತೈತಿ ನೋಡ್ರಿ. ಇಲ್ಲಿ ಮ್ಯಾಲೆ ಏನೈತಲ್ಲ ರೆಡ್, ಈ ಥರ ರೆಡ್ ಆಗಬಾರ್ದು. ಜಾಸ್ತಿ ವಾಟ್ರ್ ಆತಂದ್ರೆ ಈ ಟೈಪ್ ಆಗ್ತೈತೆ ಅದು. ಇಲ್ಲಿ ನೋಡ್ರಿ ಕೆಲವೊಂದು ತೆರು ಅನ್ನೋದವಲ್ಲ ವೀಕಾಗಿ ಹೋಗೇ ಬಿಡ್ತಾವ. ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕದ, ಮಾಡಿಲ್ಲ. ಸ್ವಲ್ಪ ಚಿವುಟ್ಬೇಕ್ರಿ, ಯಾಕಂದ್ರೆ ಇಲ್ಲಿ ನೋಡ್ಬೋದು ನೀವು ಒಣಗಿರ್ತೈತೆ ಅದ. ಈ ಥರ ಚಿವುಟ್ಬೇಕ್ರಿ. ಚಿವುಟಲಿಂತ್ರ ಮತ್ತು ಹೊಸ ಚಿಗುರು ಬರ್ತೈತಿ. ಹೊಸ ಚಿಗುರು ಬರೋದ್ಲಿಂತ್ರ ಮತ್ತು ಬೆಳವಣಿಗೆ ಆಗ್ತೈತಿ. ಇಲ್ಲಿಕಂದ್ರೆ ಒಣಗಿದ್ದು ಹಂಗೆ ಬಿಟ್ರೆ ಮತ್ತು ಬೆಳೆಯೋದಿಲ್ಲ. ಅದ್ರ ಸಂಬಂಧ ಚಿವುಟ್ಬೇಕಾಕೈತಿ ರೀ. ಸೀದಾ ಈಗ ಮನೆ ಕಡೆ ಹೋಗಿ ಬಿಡೋಣ್ರಿ. ಎಲ್ಲರಿಗೂ ಮತ್ತು ಸಿಗೋಣ್ರಿ. ಯಾಕಂದ್ರೆ ನಾವು ಆ್ಯಕ್ಚುಲಿ ಇವು ವಿಡಿಯೋ ಮಾಡ್ತೇವೆ ರೀ. ಯಾಕಂದ್ರೆ ಗಿರ್ ಆಕಳ ಮತ್ತು ಜವಾರಿ ಆಕಳ, ಹೋರಿ, ಟಗರು ಯಾವುದು ವಿಡಿಯೋ ಮಾಡ್ತೀನಿ ರೀ. ನೆಕ್ಸ್ಟ್ ಏನೈತಲ್ಲ ಮಾರ್ಕೆಟ್ನಾಗ ಬಂದಿದ್ದ ವಿಡಿಯೋ ಮತ್ತೆ ಬಿಡ್ತೀನಿ ರೀ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರಗಳು.